Okay, dear students, in this class let me study about what you call then as now asexual reproduction ಬಗ್ಗೆ ಹೇಳ್ತಿದ್ವಿ. Asexual reproduction in case of the plants ಅಲ್ಲಿ ನಾವು what you call then as vegetative propagation ಅಂತ ಕರಿತೀವಿ. Vegetative propagation ಅಂದ್ರೆ is the method of asexual reproduction in case of the plants. ಇಲ್ಲಿ vegetative parts are involved in the what you call then as propagation of the plants. ಪ್ರೊಪಗೇಷನ್ ಆಫ್ ದಿ ಪ್ಲಾಂಟ್ಸ್ ನಲ್ಲಿ ಯಾವ ಭಾಗಗಳನ್ನು ಉಪಯೋಗಿಸ್ತಾರೆ? ವೆಜಿಟೇಟಿವ್ ಪಾರ್ಟ್ಸ್. ಪ್ಲಾಂಟ್ಸ್ ಅಲ್ಲಿ ಎರಡು ಮುಖ್ಯವಾದ ಭಾಗಗಳಿವೆ. ಇಸ್ ಕಾಲ್ಡ್ ರಿಪ್ರೊಡಕ್ಟಿವ್ ಪಾರ್ಟ್ ಅನ್ನ ಫ್ಲವರ್ ಅಂತ ಕರಿತೀವಿ. ವೆಜಿಟೇಟಿವ್ ಪಾರ್ಟ್ಸ್ ಅಂದ್ರೆ ಸ್ಟೆಮ್, ಲೀಫ್, ವಾಟ್ ಯು ಕಾಲ್ ದಿ ರೂಟ್. ಇವೆಲ್ಲ ಈ ಭಾಗಗಳನ್ನೇ ನಾವು ಕಟ್ ಮಾಡಿ ಏನಾರ ಕೆಲಸದಲ್ಲಿ ಬರ್ಡ್ಸ್ ಇರ್ತವೆ, ಅಲ್ಲಿ ವಾಟ್ ಯು ಕಾಲ್ ದಿ ಮಾಡಿಫಿಕೇಶನ್ ಮಾಡ್ಕೊಂಡಿರ್ತಾರೆ. ಆ ಭಾಗಗಳನ್ನ ಕಟ್ ಮಾಡಿ ಹಾಕಿದಾಗ ನಾವು ಹೊಸ ಗಿಡಗಳನ್ನ ಪಡ್ಕೋಬಹುದು ಅನ್ನೋದು ಈ ಒಂದು ಒಂದೇ ಗಿಡದಿಂದ ಬರುವಂತದ್ದು. ಈಗ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಪೊಲನ್ ರೈನ್ಸ್ ಇರುತ್ತೆ ಪ್ಲಾಂಟ್ಸ್ ಅಲ್ಲಿ. ಮೇಲ್ ಪ್ಲಾಂಟ್ಸ್ ಇಂದ ಪೊಲನ್ ರೈನ್ಸ್ ಬರುತ್ತೆ, ಫೀಮೇಲ್ ಅಲ್ಲಿ ಪ್ಲಾಂಟ್ಸ್ ಮೇಲೆ ಇಲ್ಲಂತ ಫ್ಲವರ್ ನ ಸ್ಟಿಗ್ಮಾ ಅಂತ ಹೇಳ್ತೀವಿ. ಎರಡು ಸೇರ್ಕೊಂತವೆ ಅಂದ್ರೆ ಅಲ್ಲಿ ಎರಡು ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರ್ ಆಗಕ್ಕೆ ಸಾಧ್ಯ. ಬಟ್ ಇಲ್ಲಿ ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿರೋದ್ರಿಂದ ಓನ್ಲಿ ವರ್ಟಿಕಲ್ ಒಂದು ಪೇರೆಂಟ್ ಈಸ್ ಇನ್ವಾಲ್ವ್ಡ್ ಅನ್ನೋದು. ಹಂಗಾಗಿ ಇಲ್ಲಿ asexual reproduction in case of the plants is what you call vegetative propagation ಅಂತ ಕರಿತೀವಿ. ಇಲ್ಲಿ ಕಾಯಜ ಭಾಗಗಳು, ಪ್ಲಾಂಟ್ ನ ಕಾಯಜ ಭಾಗಗಳು ಏನಾಗಿದ್ದಾವೆ, ರಿಪ್ರೊಡಕ್ಷನ್ ಇನ್ವಾಲ್ವ್ ಆಗಿದ್ದಾವೆ. ಕಾಯಜ ಭಾಗಗಳು ಅಂದ್ರೆ ಯಾವ? ಸ್ಟೆಮ್, ಲೀಫ್ ಅಂಡ್ ರೂಟ್ಸ್. ಇವುಗಳನ್ನ ಮಾರ್ಪಾಡುಗಳನ್ನು ಮಾಡಿಕೊಂಡು ಅವುಗಳಿಂದ ನಾವು ಹೊಡಿಕೊಳ್ತೇವೆ ಹೊಸ ಗಿಡಗಳನ್ನು ಪಡಿಬಹುದು. ಅದು ಕಾಲ್ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ. ಯಾವ ಅಂತ ನೆಕ್ಸ್ಟ್ ಹೇಳ್ತಿದೀಯ. ಇಲ್ಲಿ ವೆಜಿಟೇಟಿವ್ ಪ್ರೊಪಗೇಷನ್ ಅಲ್ಲಿ ಯಾವ ಭಾಗಗಳನ್ನು ನಾವು ಪಾರ್ಟ್ ಆಫ್ ದಿ ಪ್ಲಾಂಟ್ ನ ಉಪಯೋಗಿಸ್ಕೊಂತೀವಿ ಫಾರ್ ದಿ ವೆಜಿಟೇಟಿವ್ ಪ್ರೊಪಗೇಷನ್. The part of the plant which is used for the vegetative propagation are called vegetative propagules ಅಂತ ಕರಿತೀವಿ. ಈ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್ ಬೇರೆ ಬೇರೆ ಗಿಡದಲ್ಲಿ ಬೇರೆ ಬೇರೆ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್ ಇದಾವೆ ಅನ್ನೋದು. ಲೆಟ್ ಮಿ ಸ್ಟಡಿ ವಾಟ್ ಕಾಲ್ಡ್ as runner is the vegetative propagule. Runner is one of the vegetative propagule that can be found in case of the grass. Grass ಅಲ್ಲಿ ಕಂಡು ಬರುತ್ತೆ ಅನ್ನೋದು. It's a vegetative propagule is called axalis ಅನ್ನೋ ಗಿಡ. ಇಲ್ಲಿ ರನ್ನರ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ ಪ್ಲಾಂಟ್ ಅಂದ್ರೆ going to grass, it's going to produce leaves like this, and this is stem horizontally stem. Subaerial modification ಕೂಡಿದಾವೆ. ಏರಿಯಲ್ ಅಂಡ್ ಸಬ್ಏರಿಯಲ್ modification. You can see the subaerial and also underground modification ಆಗಿದೆ. ಕೆಲವು ಪ್ಲಾಂಟ್ಸ್ ವೆಜಿಟೇಟಿವ್ ಪ್ರೊಪಗೇಷನ್ ಇರುವಂತ ಕೆಲವು ಪ್ಲಾಂಟ್ಸ್ ಲಿ ಅಂಡರ್ಗ್ರೌಂಡ್ ಮಾಡಿಫಿಕೇಶನ್ ಸ್ಟೆಮ್ಗಳು ಇವುಗಳು ಕಂಡು ಬರ್ತವೆ. ಫಾರ್ ಎಕ್ಸಾಂಪಲ್ this is roots and this stem is creeping horizontally. And it is a terminal position is done, but it going to produce again flowers, leaves and flowers, pollen and what you call roots below. And if it's this part of this stem, it's called them as creeping. If you cut, this can develop an individual plant, and this also develop an individual plant. This is called the runner. It going to spread like this. Run ಆಗ್ತಾ ಇರುತ್ತೆ ಎಲ್ಲ ಕಡೆ ಮೇಲೆ creeping ಅಂತ. ಹಂಗೆ ಎಕ್ಸಾಂಪಲ್ ಅಲ್ಲಿ ಕೊಡಬೇಕಿದ್ರೆ ಗ್ರಾಸ್. This is you can see grass. Grass is an example where you can see that called them as it goes like this, horizontally growing ಇರುತ್ತೆ. ಇಲ್ಲಿ ಬರುತ್ತೆ. ಇಲ್ಲಿ ಇಟ್ಸ್ ರೂಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಕಟ್ ಆಗಿ ನೆಕ್ಸ್ಟ್ ಬೆಳೀತದೆ ಅಂತ. ದಿಸ್ ಇಸ್ ಕಾಲ್ಡ್ as axalis. You can see yeah, this is an axalis plant. It also what you call them as it is a runner. ಹಿಂಗೆ ಬೆಳ್ತಾ ಹೋಗುತ್ತೆ ಅನ್ನೋದು. ಇದು ಕಟ್ ಆದ ಭಾಗ ಎಲ್ಲಿ ರೂಟ್ ಬಿಟ್ಕೊಂಡಿರುತ್ತೆ ಆ ಭಾಗ ಮತ್ತೆ ಬೆಳ್ಕೊಂಡು ಹೋಗುತ್ತೆ. ಇದು ಇನ್ನೊಂದು ಹತ್ರ ಹೋಗಿ ರೂಟ್ ಬಿಟ್ಕೊಂಡಿರುತ್ತೆ, ಅಲ್ಲಿ ಅದು ಕಟ್ ಆದಾಗ ಅದು ಬೆಳ್ಕೊಂಡು ಹೋಗುತ್ತೆ. ದಿಸ್ ಇಸ್ what you call them as a runner, axalis as well as the grass. Now another example you can also quote what you call them as a sucker in case of banana and what you call them as in case of the chrysanthemum. We are not using what you call them as seeds to seeds. Seeds are the products of sexual reproduction in banana. But ಇಲ್ಲಿ ಕಾಯಜ ಭಾಗಗಳೇ ಉಪಯೋಗಿಸ್ತಾರೆ. ಫಾರ್ ಎಕ್ಸಾಂಪಲ್ in case what you call them as a sucker in case of sucker ಇದೆ banana and as well as what you call them as in case of the chrysanthemum. ಈ ಕ್ರೈಸಾಂಥಮಮ್ ಬನಾನದಲ್ಲಿ ನೀವು ಗಿಡ ಹೆಂಗ್ ಬೀಜ ಹಾಕಿ ನಾವು ಗಿಡ ಪಡೆಯೋದಿಲ್ಲ. ಆದ್ರೆ ಅಲ್ಲಿ ಹೆಂಗ್ ಬಂದು ಪಕ್ಕದಲ್ಲೇ ಒಂದು ಬಾಳೆ ಪಕ್ಕದಲ್ಲೇ ಒಂದು ಒಡಿಕಲ್ ಸಕ್ಕರ್ ಬಂದಿರುತ್ತೆ. ಆ ಸಕ್ಕರ್ನ ನಾವು ಒಡಿಕೊಳ್ತೇವೆ ಯೂಸ್ ಒಡಿಕೊಳ್ತೇವೆ ಇದಕ್ಕೆ ಬಳಸಬಹುದು ಅನ್ನೋದು ಒಡಿಕೊಳ್ತೇವೆ ಸಕ್ಕರ್ ಕ್ರೈಸಾಂಥಮಮ್ ಬನಾನಾ ಸಾರಿ ಕೇಸ್ ಆಫ್ ದಿ ಬನಾನಾ ಅಲ್ಲ ಕ್ರೈಸಾಂಥಮಮ್ ಒಂದು ವಾಟ್ ಆರ್ ದಿ ಸೆವೆಂತ್ ಬಿಲಿ ಇಸ್ ಎ ಪ್ಲಾಂಟ್. ಕ್ಯಾನ್ ಸಿ ದಟ್ flowers. ಇಲ್ಲಿ what you call them as a lower stem ನಲ್ಲಿ some of the lateral branches grows like this and going to flower produce leaves like this. And this if it's cut from the plant, this is called again obliquely growing stem. And
undergone stem irutte and is obliquely going stem. It can produce roots and leaves and what kind of roots below one. If it is cut, it can develop into a new plant. This is called them as a what you call them as sucker anta kariತೀವಿ ನಾವು. And you can see next one is called them as a offset term. This also these are the vegetative properties. So this is called them as offset. ಇಲ್ಲಿ offset ಅಲ್ಲಿ ಏನಾಗಿದೆ ಅಂದ್ರೆ this example you can quote for that called as a Eichhornia. Eichhornia ದ ವಾಟರ್ ಐಸಾಂತ್ ಅಂತ ಕರೀತೀವಿ. ಈ Eichhornia ದಲ್ಲಿ ಏನಾಗಿದೆ ಅಂದ್ರೆ this is a ಈ ಗ್ರಾಸ್ ತರ ಏನಾಗಿದೆ but is a stem is what you call it as a thick lower creeping stem is very thick and usually found in this water bodies kind of thing. It's having a attractive leaves like this ಇರ್ತವೆ and it is stuffed of roots below. And here again it is cultural but again it produces what you call the leaves and roots below. And this thick fascia is one of the stem and it is cut off from the main plant. It going to develop a new plant type development. This is how it going to what you call the propagate. This is called as a sucker and as a modification what you call them as a for vegetative properties. These are all vegetative propagules of the what you call them as a certain plants. Okay, so undergone modifications are you can see in some of the plants which are vegetative propagules like this and which is called as a rhizome. Rhizome I want to quote is called as one is called as a that called ginger. Ginger notified you can see this called this is a type like this. Shunti and Galadale, you can see there is a what you call them as a scaly leaves what you call them as advantage birds, what you call terminal birds. Even this is even the birthday this is what is cut and if it's put it in a soil it going to develop into a new rhizome agi ginger agi ಬೆಳ್ಕೊಳ್ಳುತ್ತೆ. ಹಂಗಾಗಿ ಈ ಬರ್ಡ್ಸ್ what you call them is going to propagates ಮಾಡುತ್ತೆ. It's one of the example what you call them is a rhizome is an example for that. And as you banana andala ಅದರ ಒಳಗಡೆ ಒಂದು ಗೆಡ್ಡೆ ಇರ್ತದರಲ್ಲಿ ಅದರಲ್ಲಿ ಸಮೇತ ಕಲ್ತಿಸಿ ಒಂದು ಬರ್ಡ್ British birds and terminal birds ಇದಾವೆ ಅದನ್ನ that can also quoted for example for rhizome ಗೆ example I quote ಮಾಡ್ಬೋದು. And another one what you call them as a tuber. You can see what you are familiar what you call them potato ಆಲೂಗಡ್ಡೆ ನೋಡಿದ್ರೆ ಅದು ಒಂದು what you call them as a ಇಲ್ಲಿ what you call rhizome. Rhizome ಗೆ ಯಾವುದು example ಕೊಡಬಹುದು what you call them as ginger. And next one is what you call them as a tuber. Tuber example potato. Potato ಆಲೂಗಡ್ಡೆ this is a stem. Actually now what we are thinking it is called as a root modification. But this stem because it's having a nodes and nodes where it is not there is a birds are there. The advantage birds what you call them as these are called them as birds. So if you cut off this these look like eyes. If you cut and put it in a what you call them as a soil, you can develop a new plant and develop. These are also called them as eyes of the potato. An example what you call them as tuber. An example for what you call vegetative propagates. Again, you can see the what you call bulb. In case the onion and bulb ಈರುಳ್ಳಿಯಲ್ಲಿ you can see this is a onion is a compressed system is what you call the like roots and leaves are what you call modified and it's been constantly arranged and this portion of this what you call the stem you can cut and put it inside it going to develop into a new plant. Hangagi these are all what you call them as a example for the what you call them as a and also you can see the flower bundle is a modification and the bulbil ಅನ್ನೋದು agevali you can see the bulbil is a fleshy for what you call them as structure agevali ಕಂಡು ಬರುತ್ತೆ ಅಲ್ಲಿ ಫ್ಲವರ್ ಬಡ್ ಇಸ್ ಮಾಡಿಫೈಡ್ into for the what you call the vegetative propagation ಗೆ ಪ್ರಪೋಗಲ್ ಆಗಿ ಮಾಡಿಫೈ ಆಗಿದೆ ಅನ್ನೋದು. ಹಂಗೆ you can see what you call them as a it is a brophyllum leaf modification ದೊಡ್ಡ leaf ಇದೆ but it is brophyllum in the largest leaf plant where you can see margin of the leaf you can see that birds are present and these birds are what you call it birds in a British birds. And if you cut this part of this and put it in the soil again develop the new plant. This is a very leaf is usually fall when it falls adaga ee ಒಂದು bird ಏನಾಗುತ್ತೆ ಇದೊಂದು bird for example present here in one more bird how ಎಲ್ಲವೂ ಏನಾಗುತ್ತೆ ಡೆವಲಪಿಂಗ್ ನ್ಯೂ ಪ್ಲಾಂಟ್ಸ್ ಆಗಿ ಡೆವಲಪ್ ಆಗ್ತವೆ. ಇಂಥ ಒಂದು ಕಾಯಜ ಭಾಗಗಳಿಂದ ಒಂದು ರೀಪ್ರೊಡಕ್ಷನ್ ಆಗುತ್ತೆ ಅಂತ ಅಂದ್ರೆ ವೆಜಿಟೇಟಿವ್ ರೀಪ್ರೊಡಕ್ಷನ್ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಇದನ್ನ ASX ಮೆಥಡ್ ಆಫ್ asexual reproduction. Now we have studied what you call the different propagules. In one of the exam ali what are the what you call the vegetative propagules anta kelodu what is the example kelbodu yavadu which is called the example for the runner yav example kelbodu what are the vegetative propagules and give an example anta kelbodu nandu in exam ali mukyavagi 2-3 marks ge ee ಒಂದು different vegetative propagules na keltare. Now let me pass on to what you call them as a sexual reproduction.
what you call them as sexual reproduction in organism. ಯಾವ reproduction? Sexual reproduction in organisms. ಈ sexual reproduction organisms ನೋಡಿದಾಗ you see in compared to the asexual reproduction ಏನಾಗಿದೆ there are the two parent asexual reproduction single parent is involved in the reproduction, whereas in case the sexual reproduction two parents are involved in the reproduction. ಅಲ್ಲಿ ಎರಡು ಪೇರೆಂಟ್ಸ್ ಗಳು ಇನ್ವಾಲ್ವ್ ಆಗಿದ್ದಾರೆ. ಅವು ಎರಡು ಪೇರೆಂಟ್ಸ್ ಗಳು ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡ್ತವೆ. ಆ ಎರಡು ಪ್ರೊಡ್ಯೂಸ್ ಮಾಡಿದ ಗ್ಯಾಮೆಟ್ ಫ್ಯೂಸ್ ಆಗುತ್ತೆ. ದಿಸ್ ಕಾಲ್ಡ್ ಆಸ್ ಇಲ್ಲಿ there means the fusion of the gamete. Two parents are involved, there is a formation and fusion of the gametes going to take place. ಅದಕ್ಕೆ this method of reproduction is called as a sexual reproduction. Sexual reproduction ಅಲ್ಲಿ there are male reproductive structure is present in a male organism, female reproductive structure is present in a female organism. Male reproductive structure going to produce a male gamete, female reproductive structure going to produce a female gamete. Those two gametes are produced or get called fused ಆಗ್ತವೆ in female body and later that going to develop into zygote. Zygote develops into embryo ಆಗಿ ಡೆವಲಪ್ ಆಗಿ ಅದು ಹೊಸ ಒಂದು ಜೀವಿ ಆಗುತ್ತೆ. ಅದರಿಂದ ಏನಾಗುತ್ತೆ ಎರಡು ಕ್ಯಾರೆಕ್ಟರ್ ಪೇರೆಂಟ್ಸ್ ಕ್ಯಾರೆಕ್ಟರ್ಗಳು ಮಿಕ್ಸ್ ಆಗುತ್ತೆ. ತಂದೆದು ಮತ್ತೆ ತಾಯಿದು ಇಟ್ ಬ್ರಿಂಗ್ಸ್ ಅಬೌಟ್ ವೇರಿಯೇಷನ್ ಬದಲಾವಣೆಗಳನ್ನು ತರುತ್ತೆ. ಹಂಗಾಗಿ ಒನ್ ಆಫ್ ದಿ what you call them is ಇಲ್ಲಿ the not exactly identical what you call them is offspring same ಮರಿಗಳು produce exactly identical ಆಗಿರೋದಿಲ್ಲ. and this is one of the ಇದರಿಂದ ಏನಾಗುತ್ತೆ ಬದಲಾವಣೆಗಳ ತರದಾಗುತ್ತೆ, ಚೇಂಜಸ್ ಗಳಾಗ್ತವೆ. that lead to what you call them as variation. Variation is one of the important criteria is required for evolution. ವಿಕಾಸ ಆಗಲಿಕ್ಕೆ ವೇರಿಯೇಷನ್ ಬೇಕು. ವಿಕಾಸ ಆಗಲಿಕ್ಕೆ one of the method of reproduction ಅಲ್ಲಿ ಹೇಳಿದ್ರೆ what you call sexual reproduction, because here there is a gamete formation ಆಗಬೇಕಾರ there is a paternal chromosomes ತಂದೆ ಗುಣ ಕ್ರೋಮೋಸೋಮ್ಸ್ ಗಳು ನಮ್ಮಲ್ಲಿ ಇರುತ್ತವೆ, ಅವು ತಾಯಿ ಕ್ರೋಮ ಎರಡು ನಮ್ಮಲ್ಲಿ ಇರುತ್ತವಲ್ಲ ಅವುಗಳಲ್ಲಿ ಕ್ರಾಸಿಂಗ್ ಓವರ್ ಆಗಿ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಅದು ರಿಪ್ರೊಡಕ್ಟಿವ್ ಆರ್ಗನ್ಸ್ ರಿಪ್ರೊಡಕ್ಟಿವ್ ಸೆಲ್ಸ್ ನಡೀತದೆ ಅನ್ನೋದು ಅವಾಗ ಏನಾಗುತ್ತೆ ಮಿಕ್ಸರಿಂಗ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಹಾಗಾಗಿ ಮೇಲ್ ಗ್ಯಾಮೆಟ್ ಅಲ್ಲಿ ತಂದೆ ತಾಯಿಗಳನ್ನ ಮೇಲ್ ಗ್ಯಾಮೆಟ್ ಅಂದ್ರೆ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ ಒಂದು ಇಂಡಿವಿಜುವಲ್ ಅಂದ್ರೆ ಅಲ್ಲಿ ಎರಡು ಕ್ಯಾರೆಕ್ಟರ್ ಮಿಕ್ಸ್ ಆಗುತ್ತೆ. ತಂದೆಯ ಕ್ರೋಮೋಸೋಮ್ಸ್ ಗಳು ತಾಯಿಯ ಕ್ರೋಮೋಸೋಮ್ಸ್ ನಲ್ಲಿ ಬಂದಿರ್ತವೆ ಅಂದ್ರೆ ಅವು ಎರಡು ಕ್ಯಾರೆಕ್ಟರ್ ಮಿಕ್ಸ್ ಆಗ್ತವೆ. ಫೀಮೇಲ್ ಆ ತರ ಆಗಿರ್ತವೆ, ಅವೆರಡು ಮಿಕ್ಸ್ ಅಪ್ ಆಗೋದ್ರಿಂದ what you call them is it brings about what you call variation. ಹಂಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಮೇಲ್ ಪೇರೆಂಟ್ going to produce what you call male gamete. ಏನ್ ಪ್ರೊಡ್ಯೂಸ್ ಮಾಡಿದ್ರೆ ಮೇಲ್ ಗ್ಯಾಮೆಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. and a female individual going to produce a female gamete ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈಗ ಮೇಲ್ ಗ್ಯಾಮೆಟ್ ಫಾರ್ ಎಕ್ಸಾಂಪಲ್ this humans can this sperm is a male gamete and egg is a female gamete. ಇಲ್ಲಿ what is the number of chromosomes are n number of chromosomes ಅಂದ್ರೆ haploid set of chromosomes ಇರ್ತಾರೆ. ಈ parent body is diploid. Parent body is a diploid. Gamete ಆಗಬೇಕಾದ್ರೆ ಏನಾಗುತ್ತೆ ಕ್ರೋಮೋಸೋಮ್ಸ್ 2n ಇರೋದು n ಆಗುತ್ತೆ. ಇಲ್ಲಿ ಸಹ 2n ಇರೋದು n ಆಗುತ್ತೆ. called a is a female gamete. ಈ ಎರಡು ಗ್ಯಾಮೆಟ್ಸ್ ಗಳು ಏನಾಗುತ್ತೆ they get fused that result in the formation what you call zygote. zygote in formation ಆಗುತ್ತೆ. ಈ zygote ಇಂದಲ್ಲ ಈ zygote is what you call them ಎರಡು ಗ್ಯಾಮೆಟ್ ಫ್ಯೂಸ್ ಆಗುವಂತದ್ದು. n and n ಸೇರ್ಕೊಂಡಿರ್ತಾರೆ ಕಂಡಿದ್ರೆ 2n ಸೆಟ್ again it is to ಪೇರೆಂಟ್ಸ್ ಅಲ್ಲಿ ಎರಡು 2n ಸೆಟ್ ಇದೆಲ್ಲ ಮತ್ತೆ 2n ಸೆಟ್ ಈ ಫ್ಯೂಷನ್ ಇಂದ ಸಾಧ್ಯತೆ ಆಗುತ್ತೆ. ಆ zygote ಏನಾಗುತ್ತೆ what you call them as further development into division ಆಗುತ್ತೆ, cell divisions and it going to form what you call them as a different layers of the embryo ಆಗುತ್ತೆ. what you call them as a blastula gastrulation ಆಗುತ್ತೆ and 3 germ layers ಆಗುತ್ತೆ. ಅದರಿಂದ ಡಿಫರೆಂಟ್ ಬಾಡಿ ಆರ್ಗನ್ಸ್ ಗಳು ಡಿಫರೆನ್ಶಿಯೇಟ್ ಆಗ್ತಾ ಹೋಗ್ತವೆ. ಅಲ್ಲಿ ಏನಾಗುತ್ತೆ ಈ ಒಂದು ಆಫ್ಸ್ಪ್ರಿಂಗ್ಸ್ ಗಳು what you call them as ಪ್ರೊಡ್ಯೂಸ್ ಆಗುತ್ತೆ. ಅದರಿಂದ ಒಂದು ಎಂಬ್ರಿಯೋ ಏನಾಗಿ ಚೇಂಜಸ್ ಬದಲಾವಣೆಗಳಾಗಿ ಇಟ್ ಪ್ರೊಡ್ಯೂಸ್ what you call ಆಫ್ಸ್ಪ್ರಿಂಗ್ಸ್ ಮರಿಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. This is a method of reproduction that is found in the sexual reproduction. ಈ sexual reproduction ಅಂದರೆ what are the characteristic features? ಈಗ ನಾವು ಇಲ್ಲಿ ಏನಾಯ್ತು ಈ ಒಂದು ಗ್ಯಾಮೆಟ್ ಫಾರ್ಮೇಷನ್ ಆಗೋ ಒಂದು ಇವೆಂಟ್ ನಡೀತದೆ. ಎರಡು ಕೂಡೋದು ಏನಾದ್ರು ಕಳೆದ ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಆದ ನಂತರ ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್ ಇಸ್ ಕಾಲ್ಡ್ ಲೇಟೆಂಟ್ ಫರ್ಟಿಲೈಸೇಷನ್ ಪ್ರೀ ಫರ್ಟಿಲೈಸೇಷನ್ ಚೇಂಜಸ್. ಇಲ್ಲಿ ಗ್ಯಾಮೆಟ್ ಫ್ಯೂಸ್ ಆದಾಗ ಫರ್ಟಿಲೈಸೇಷನ್ ಏನಾಗುತ್ತೆ ಅಂತ ಹೇಳೋದು ಆ ಗ್ಯಾಮೆಟ್ ಆಗಿ ಎರಡು ಫ್ಯೂಸ್ ಆದ ಜೈಗೋಟ್ ಆಗಿ ಫರ್ದರ್ ಡೆವಲಪ್ಮೆಂಟ್ ಆಗ್ತದೆ. ಎಂಬ್ರಿಯೋಜಿ ಆಗುತ್ತೆ, ಎಂಬ್ರಿಯೋಜೆನಿಸಿಸ್ ಆಗುತ್ತೆ. ಅದನ್ನ ಪೋಸ್ಟ್ ಫರ್ಟಿಲೈಸೇಷನ್ ಮುಂಚಿತ ಆಗುವಂತ ಕೇಸ್ಗಳನ್ನ ಫ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಘಟನೆಗಳಂತೀವಿ, ಫರ್ಟಿಲೈಸೇಷನ್ ಇವೆಂಟ್ಸ್ ಅಂತೀವಿ. ನಂತರ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ ಈ ಚಾಪ್ಟರ್. ಆಮೇಲೆ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಸೆಕ್ಷುಯಲಿ ರಿಪ್ರೊಡ್ಯೂಸಿಂಗ್ ಆರ್ಗನಿಸಮ್.
ಮುಖ್ಯವಾಗಿ ಏನು ಕ್ಯಾರೆಕ್ಟರ್ಸ್ ಹೊಂದಿದೆ ಅಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಕ್ಯಾರೆಕ್ಟರ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕೇಳಿದ್ರೆ ಕ್ಯಾರೆಕ್ಟರ್ಸ್ ಆಫ್ ಸೆಕ್ಷುವಲ್ reproduction. Sexual reproduction is one of the advanced type of reproduction because it can bring about variation and it's what you call them as a survival chance is more in case of this because higher organisms ಅಲ್ಲಿ ಕಂಡು ಬರುವಂತ reproduction. ಇಲ್ಲಿ what are the characteristic features of what you call them as ಒಂದು sexual reproduction it involves two parents involved by ಎರಡು it's called biparental. ಇಲ್ಲಿ ಬೈಪೇರೆಂಟಲ್ ಆಗಿದೆ ಅಂದ್ರೆ ಎರಡು ಪೇರೆಂಟ್ಸ್ ಗಳಿಂದ ಮೇಲ್ ಅಂಡ್ ಫೀಮೇಲ್ ಎರಡು ಸೇರ್ಕೊಳ್ಳುತ್ತೆ ಬೈಪೇರೆಂಟಲ್ ಅಂಡ್ ದೇರ್ ಇಸ್ ಅ ಫಾರ್ಮೇಷನ್ ಆಗುವಂತದ್ದಾಗುತ್ತೆ ಏನ್ ಫಾರ್ಮೇಷನ್ ಆಗುತ್ತೆ ಫಾರ್ಮೇಷನ್ ಅಂಡ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗಿದೆ ಮೇಲ್ ಗ್ಯಾಮೆಟ್ ಅಂಡ್ ಫೀಮೇಲ್ ಗ್ಯಾಮೆಟ್ ಫಾರ್ಮೇಷನ್ ಆಗಿ ಫ್ಯೂಷನ್ ಆಗುವಂತದ್ದು ಅನ್ನೋದು ಏನು ನಡೀತಿದೆ ಬಡಿಕಾಲ್ದಿದೆ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೀತಿದೆ ಅಷ್ಟೇ ಅಲ್ಲ ಗ್ಯಾಮೆಟ್ ಫಾರ್ಮೇಷನ್ ಅಲ್ಲ ದಿ ಆಫ್ಸ್ಪ್ರಿಂಗ್ಸ್ ಬಡೀಸ್ ಆರ್ ನಾಟ್ ಐಡೆಂಟಿಕಲ್ ಟು ದಿ ಪೇರೆಂಟ್ಸ್ ಅಲ್ಲೇನಾಗುತ್ತೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಆಫ್ಸ್ಪ್ರಿಂಗ್ ಬಡೀಸ್ ಆರ್ ಐಡೆಂಟಿಕಲ್ ಆಗಿ ಕ್ಲೋನ್ ಅಥವಾ ತದ್ರೂಪಿಗಳು ಅಂತ ಕರೀತಿದ್ವಿ ಇಲ್ಲಿ ಏನಾಗಿದೆ ಆಫ್ಸ್ಪ್ರಿಂಗ್ಸ್ ಅಥವಾ ಎಂಗ್ವಾಲ್ಸ್ ಅಂತ ಕರೀಬಹುದು ಆಫ್ಸ್ಪ್ರಿಂಗ್ಸ್ ಅಂತ ಕರೀಬಹುದು ಅನ್ನೋದು ಆಫ್ಸ್ಪ್ರಿಂಗ್ಸ್ ಆರ್ ಯೂಶಲಿ ನಾಟ್ identical to their parents. Offsprings are not identical to the parents. Parents na ಓದೋದಿಲ್ಲ ಸ್ವಲ್ಪ ಭಿನ್ನವಾಗಿರ್ತಾರೆ ಅನ್ನೋದು. ಒಮ್ಮೆ ಓಡಿಕೊಂಡಿದ್ರೆ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಈ ಒಂದು ಕ್ರಿಯೆ ಇದೆಯಲ್ಲ ಇದು ಸ್ಲೋ ನಿಧಾನವಾಗಿರ್ತದೆ ಗ್ಯಾಮೆಟ್ ಆಗಲಿ ಅಲ್ಲಿ ಕಾಯಿಜ ಭಾಗಗಳು ಇಲ್ಲಿ ಸ್ಲೋ ಅಂಡ್ ಕಾಂಪ್ಲೆಕ್ಸ್ ಸ್ವಲ್ಪ ಸಂಕೀರ್ಣವಾಗಿದೆ ಈ ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ is slow and complex and also it brings about variation ಬದಲಾವಣೆಗಳು ಬರ್ತಾಯಿರುತ್ತೆ variations are very much essential for evolution ವಿಕಾಸ ಆಗಲಿಕ್ಕೆ ಈ ಒಂದು ಬದಲಾವಣೆಗಳು ಆಗಬೇಕು ಅಂತ ವೇರಿಯೇಷನ್ ಆಗುತ್ತೆ ಅನ್ನೋದು ಹಾಗಾಗಿ these are some what you call them as some of the characteristics which are exhibited by what you call them as sexually reproducing organisms ತೋರಿಸುವಂತ ಕೆಲವು ಕ್ಯಾರೆಕ್ಟರ್ಸ್ ಗಳು ಆಗಿದಾವೆ ಅನ್ನೋದು ಇಲ್ಲಿ ನಾವು what you call them as ಇಲ್ಲಿ know about what you call ಈ ಒಂದು ಕ್ಯಾರೆಕ್ಟರ್ಸ್ ಆದ ನಂತರ ಈಗ ಯಾವುದೇ ಒಂದು ಜೀವಿಯಲ್ಲಿ ಅನೇಕ ಫೇಸಸ್ ಲೈಫ್ ಸೈಕಲ್ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಆರ್ಗನಿಸಮ್ಸ್ ಅಲ್ಲಿ ಕೆಲವು ಫೇಸಸ್ ಗಳಿದಾವೆ ಆ ಫೇಸಸ್ ಗಳನ್ನ ನಾವು ಡಿಸ್ಟಿಂಗ್ವಿಶ್ 3 ಫೇಸಸ್ ನಾವು ನೋಡ್ತೀವಿ ಅಂದ್ರೆ ಯಾವುದೇ ಒಂದು ಆರ್ಗನಿಸಮ್ ರಿಪ್ರೊಡ್ಯೂಸ್ ಆಗಬೇಕಂದ್ರೆ ಅದು ಒಂದು ಮೆಚುರಿಟಿ ಬರಬೇಕು ಬೆಳಿಬೇಕು ಗ್ರೋತ್ ಆಗಬೇಕು ಗ್ರೋತ್ ಆಗಿ ಮೆಚುರಿಟಿ ಬರಬೇಕು ಮೆಚುರಿಟಿ ಬಂದ ಮೇಲೆ ಇಟ್ ಗೋನ್ ಸ್ಟಾರ್ಟ್ ರೀಪ್ರೊಡ್ಯೂಸ್ ಆದ ನಂತರ ಕೊನೆಯ ಹಂತದಲ್ಲಿ ಸ್ಟಾಪ್ ಆಗುತ್ತೆ ಸ್ವಲ್ಪ ಒಂದು ಸರ್ಟನ್ ಏಜ್ ಅಲ್ಲಿ ದೆನ್ ಇಟ್ ಇಸ್ ಕಾಲ್ಡ್ ಸೆನೆಸೆನ್ಸ್ ಅಂತ ಅಂದ್ರೆ ಇಟ್ ಲೀಡ್ ಟು ದಿ ಡೆತ್ ಆಗ್ತಾ ಹೋಗ್ತೀವಿ ಹಂಗಾಗಿ ಇದರ ಕಾಲ್ ದಿ ಇನ್ ಎ ಲೈಫ್ ಸೈಕಲ್ ಆಫ್ ಎ ಇಂಡಿವಿಜುವಲ್ ದೇರ್ ಆರ್ 3 phases you can identify phases in a sexually reproducing organism phases in a life cycle of sexually reproducing organism which are the phases anta kandaga one of the phases called juvenile phase ಇದಕ್ಕೆ ನಾವು juvenile ಅಂದ್ರೆ ಎಳೆಯ juvenile phase ಅಂತ ಕರಿತೀವಿ ಅನಿಮಲ್ಸ್ ಅಲ್ಲಿ ಅದನ್ನೇ juvenile phase ನ ಏನಂತ ಕರಿತೀವಿ in the plants and vegetative phase what you call them as vegetative phase and next one is called as another phase called them as the reproductive phase what you call them as reproductive phase what you call the third one is called as a senescence phase. Senescence phase. These are the 3 phases. The juvenile phase ಮೇಲೆ ಕಾಣ್ತೀವಿ animals ಅಂತಂದ್ರೆ ಅದನ್ನೇ ನಾವು what you call them as in case the plants vegetative phase ಅಂತ ಕರಿತೀವಿ ನೆಕ್ಸ್ಟ್ ಅಂತ ನಾವು what you call reproductive phase and what you call them as a senescence. These are the 3 phases we can found in case of what you call them as a sexually reproducing organisms ಅಲ್ಲಿ ಕಂಡು ಬರುವಂತ 3 phases juvenile phase reproductive phase and the senescence phase. ಈ ಒಂದು juvenile phase ಅಂದ್ರೆ ಫ್ರಮ್ ಬರ್ತ್ ಆದ ನಂತರ ಅಂಟಿಲ್ what you call the next stage ಅದು reproductive stage ಬರುವಂತ ಅವಧಿ ಪೀರಿಯಡ್ ಫ್ರಮ್ ದಿ ಬರ್ತ್ ಟು ದಿ what you call them as
until it attain maturity ಬರುತ್ತಲ್ಲ ಆ ಹಂತದ ಅಂತ ತನಕ ಇರುವಂತಹ ಅವಧಿನ ನಾವು juvenile phase ಅಂದ್ರೆ ಆ ಹಂತದಲ್ಲಿ ಏನಾಗುತ್ತೆ ಅಂದ್ರೆ it shows growth and growth ಆಗಿ it is going to mature ಆಗುತ್ತೆ to start reproducing. That called them as that period is called them as a juvenile phase. Vegetative growth of the body going to take place in case of plants, and it's called the growth of the animals going to take place. It's called juvenile phase. And here this next is called them as reproductive phase. At the end of the what you call them as juvenile phase. Juvenile phase is going to start what to end, and next phase what is going to start is called reproductive phase. That is called end of juvenile phase and start of the what you call them as the reproductive phase. This is the phase in which what you call them as organism start to reproduce. Ella sex organs will develop agutte and is going to become mature agutte. He going to reproduce annother the plants going to reproduce. Here reproductive phase now we can identify ಮಾಡಬಹುದು ಅನ್ನೋದು. Reproductive phase now how can you identify in organisms ಅಲ್ಲಿ ನೋಡಿದಾಗ in case plants ಅಲ್ಲಿ reproductive phase ಬಂದಿದೆ ಅಂತ ಹೆಂಗ್ ಗೊತ್ತಿಡ್ತೀವಿ? how can you find out whether it's in a reproductive phase ಅಂದ್ರೆ stage ಅಂತ ಹೇಳಿದ್ರೆ in plants it going to start flowering. It start flower ಆಗುತ್ತೆ ಅನ್ನೋದು. And it is going to start flowering ಆಗ್ತದೆ ಅಂತ enter into the reproductive phase. Animals ಅಲ್ಲಿ okay say that called it enter into the reproductive phase ಅಂದ್ರೆ ಬಾಡಿಯಲ್ಲಿ sudden changes going to take place in case of the body of an organism. which ಏನು ಬದಲಾವಣೆಗಳು ಆಗುತ್ತವೆ ಅಂದ್ರೆ ಬಾಡಿಯಲ್ಲಿ what called there is a presence of what called beard ಆಗುವಂತದ್ದು, musculature ಆಗುವಂತದ್ದು, voice became hard ಆಗುವಂತದ್ದು in case of the male individual and females voice became tender ಆಗುವಂತದ್ದು. किसी the formation of what you call them as a breast development is going to take place. ಇವೆಲ್ಲ that call them as a certain changes ಬದಲಾವಣೆಗಳು ಇಲ್ಲಿ ಆಗ್ತವೆ ಅಂದ್ರೆ ಇನ್ನ ಅನಿಮಲ್ಸ್ ಅಲ್ಲಿ ಕಂಡು ಬರುತ್ತೆ. ಹಾಗಾಗಿ ಈ ಹಂತದಲ್ಲಿ ಏನಾಗಿದೆ ಈ enter into the phase. what is that phase? ಈ enter into the what you call them as a reproductive phase ಗೆ ಇದು it's going to start and it's going to prolong for a certain period, and let's call them as a after it going to see this in case of animals reproductive phase ನ ಕೆಲವು ಕಷ್ಟದಲ್ಲಿ ಕೆಲವಲ್ಲಿ ಜೀವಿಗಳೇ ನಿಂತೋಗುತ್ತೆ ಅನ್ನೋದು. ಹಂಗಾಗಿ this is called reproductive phase. ಆಮೇಲೆ next one called senescence phase ಅಂದ್ರೆ what you call them is after the end of the what you call them reproductive phase, period from the end of the reproductive phase up to the death of the organism is what you call them as a senescence ಅಂದ್ರೆ aging of an organism. ಅಂದ್ರೆ all the what you call them as a what you call ಬಾಡಿಯಲ್ಲಿ ಏನೇನ ಬದಲಾವಣೆಗಳು ಆಗ್ತಾ ಹೋಗ್ತವೆ ಅಂತ so many changes will take place in our body, and what you call them as all your metabolic activities ಬಾಡಿಯಲ್ಲಿ ನಡೆಯುವಂತ ಕ್ರಿಯೆಗಳೇನಾಗ್ತವೆ ಸ್ಲೋ ಡೌನ್ ಆಗ್ತವೆ ಅನ್ನೋದು. and what you call them as later ಏನಾಗುತ್ತೆ ಬಾಡಿಯಲ್ಲಿ ಆಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗ್ತಾ ಕ್ಷೀಣಿಸ್ತಾ ಹೋದಂಗೆ ಕೊನೆಗೆ until when old age ಬರ್ತಾರೆ then it called what you call them as he going to die. that called them as a senescence phase. senescence phase ಗೆ ಬರುತ್ತೆ. ಆಮೇಲೆ what you call them plants ಅಲ್ಲಿ ಎಲೆ ಎಲ್ಲ ಉದುರಿ ಒಣಗುತ್ತೆ. ಈ ರೀತಿಯಾದಂತ ಕೆಲವು ಬದಲಾವಣೆಗಳನ್ನ ಆಗ್ತಾ ಕೊನೆಗೆ ಸಾಹಿತ್ಯ that called them as these are the phases in case of the what you call them as sexually reproducing organism like juvenile phase, reproductive phase, and what call them as senescence phase. ನಾವು ಈ ಒಂದು ಪಾಠ ಸಂಬಂಧಿಸಿದ reproductive phase ನ ಸ್ವಲ್ಪ ಡೀಟೇಲ್ಸ್ ಸ್ಟಡಿ ಮಾಡಬೇಕಾದ್ರೆ ಸೆಕ್ಷುವಲ್ ರೀಪ್ರೊಡಕ್ಷನ್ ನಾವು ಓದ್ತಾ ಇದೀವಿ. that called them as study these in details ಅಂತ ಈ ಒಂದು reproductive phase ಅಲ್ಲಿ ನಾವು ಬಂದಾಗ the reproductive phase ಅಂದ್ರೆ ಅನ್ನೋದಕ್ಕೆ ತಗೊಂಡು I want to explain what are the points covered under this reproductive phase. in case of plants we classify them. ನಾವು plants ಈ ರೀತಿಯಾಗಿ ಕ್ಲಾಸಿಫೈ ಮಾಡಬಹುದು ಅಂದ್ರೆ annual plants, biennial plants, and ನಾವು reproduction ಬಂದ್ರೆ ಹೆಂಗ್ ಗೊತ್ತಿಡ್ತೀವಿ ಅಂತ ಹೇಳಿದ್ರೆ ಫ್ಲವರಿಂಗ್ ಆಯ್ತು ಅಂದ್ರೆ and for example in case certain plants is going to flower in one season. what you call them is annual plants going to complete its life cycle in one season. In that 1 year it going to flower and produce fruits and it going to die. this is called as a complete its life cycle. juvenile phase, vegetative what you call reproductive phase, and senescence phase 1 year alle complete ಮಾಡ್ಕೊಂತವೆ. that is what you call them as what you call annual plants. annual plants produce flowers in only one flowers and fruits produce in 1 year. that life cycle will be completed. that call them as annual plants. life cycle will be completed in 1 year. those are called annual plants. ಎಂತಕ್ಕಂತ ನಾವು annual plants. and some of the plants another one year it going to grow and next year it going to produce flowers and fruits and it going then it going to die. that called the life cycle is completed in 2 years. then it is what you call them as by
biennial plants. Annual plants and biennial plants. Annual plants can see now what you call rice is annual plants. 1 year ಅಲ್ಲಿ complete life. Biennial can 2 years ಅಲ್ಲಿ ಕೆಲವು another life cycle ನ ಕಂಪ್ಲೀಟ್ ಮಾಡ್ಕೊಂಡು ಹೋಗೋ biennial plants ಅಂತ ಕರಿತೀವಿ. ಈ ಒಂದು ಎರಡು ಟೈಪ್ಸ್ ಆಫ್ ಪ್ಲಾಂಟ್ ನಲ್ಲಿ we can clearly distinguish the what you call them as these three phases ನ ನಾವು ಕಂಡು ಬರುತ್ತೆ ನೋಡ್ತೀವಿ. juvenile phase ನ ಗೊತ್ತಿರಬಹುದು, ಫ್ಲವರ್ ಆಗೋದು ನೋಡ್ತೀವಿ, ರಿಪ್ರೊಡಕ್ಟಿವ್ ಫೇಸ್ ಬಂದಿದೆ ಅಂತ, ಆಮೇಲೆ ಅದು ತೆನೆ ಎಲ್ಲ ಆದ್ಮೇಲೆ ಅದು ಒಣಗುತ್ತೆ, ಮೆಕ್ಕೆಜೋಳ ನೋಡಿ ಬಡ್ಕೊಳ್ತೇನೆ ಸಿಕ್ಕೊಂಡು ಪ್ರೆಸೆಂಟ್ ಬೆಳೀತದೆ ಒಂದು ಅದೆಲ್ಲ ಗ್ರೇಡ್ ಕಂಪ್ಲೀಟ್ಸ್ ಬಡ್ಕೊಳ್ತೇನೆ 7-8 years ಇಟ್ಕೊಂಡು ಕಂಪ್ಲೀಟೆಡ್ what says 8 months like the life cycle is extra 7 months ಅಲ್ಲಿ life cycle will be completed. It going to grow for 2 to 3 4 years ಬೆಳೀತದೆ, ಆಮೇಲೆ it going to flower and produce fruits and then it going to die. This is called as a complete life cycle in 1 year. In 1 year it going to complete life cycle. That's called as ಅಂದ್ರೆ it can ಎರಡು plants now clearly we can distinguish the three phases of the life cycle of organism. What we call juvenile phase, vegetative phase, juvenile phase ಅಥವಾ vegetative phase, reproductive phase one senescence phase ನಾವು ಗುರುತಿಸಬಹುದು. And some of the plants which are going to live for about many years, what you call them so many years going to live for 7 even about 700 years like banyan tree. And here the what you call them is certain season they going to flower, and some of them flower what you call them certain seasons, for example May flower is going to produce in April or May month ಅಲ್ಲಿ produce ಮಾಡುವ flower ನಮ್ಮದು. And some of them are going to produce unusual ಯಾವ flower ಬರ್ತವೆ ಯಾವ, for example if mango is going to flower 1 year not going to produce the fruits and next year what you call them is every year going to produce season or continuously going to produce flowers in every year. That's called them as in other plants are called live for a long year. Life cycle will not be completed within 1 year or 2 years. They can live for a long year. Those are called perennial plants. Perennial plants. Perennial life cycle is not completed within it live for about many years. So ಇಲ್ಲಿ cannot clearly distinguish these three phases, juvenile, vegetative, what call them as reproductive senescence phase. ನಾವು easily ಗೊತ್ತಿಡಕ್ಕಾಗೋದಿಲ್ಲ. And ಇಲ್ಲಿ some of the what call them as exceptions, unusual flowering ಆಗುತ್ತೆ ಕೆಲವು ಗಿಡಗಳಲ್ಲಿ ಯಾವ ಬಿಡ್ತವೆ ಅಂತ ಹೇಳಿ. unusual flowers ನೋಡ್ಬೇಕಂದ್ರೆ for example if it bamboo ಅಲ್ಲಿ ಏನಾಗಿದೆ ಅಂದ್ರೆ it going to produce a flower, it can live for about 50 to 100 years. It can live for about 50 to 100 years. In this 50 to 100 years, at the end of the last year, it is going to produce flowers and produce the seeds. And after the producing seeds, it is going to die. At the end of the 50 year or 100 year, once in a lifetime, it is going to flower. One day flower, it is going to die. It is called at the end of the last year of that life cycle. If it is the end life cycle of 50 years, and the last year or 50th year, it is going to produce the flower and fruits. Like and next is one of the unusual flowering. One example is called bamboo species. We can count this. And even next one called them as another plant is called them as unusual flowering. We call them as Strobilanthus kuntiana. anta ಒಂದು plant is going what we call them is hilly regions of Kerala, Karnataka ಅಲ್ಲಿ ಈ ಒಂದು ತಮಿಳುನಾಡು ಇಲ್ಲಿ ನಾವು ಈ ಒಂದು ಈ ಒಂದು ಪ್ಲಾಂಟ್ ಬೆಳೀತದೆ Strobilanthus kuntiana ಅನ್ನೋದು ಇದು ನೀಲಕುರಂಜಿ ಅಂತ ಕರೀತೀವಿ. ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ಬ್ಲೂ ಕಲರ್ ಇರುವಂತ ಒಂದು ಹೂಗಳು ಬಿಡ್ತವೆ. ಅದು ಎವ್ರಿ ಒನ್ಸ್ ಇನ್ 20 years ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ಫ್ಲವರ್ಸ್. ಅವಾಗ ಈ ರೀಸನ್ಸ್ ಅಲ್ಲಿ ಎಲ್ಲ ಬ್ಲೂಯಿಶ್ ಕಲರ್ ಕಾಣುತ್ತೆ. ಇದು ಅಟ್ರಾಕ್ಟ್ ಟೂರಿಸ್ಟ್ ಗೋಯಿಂಗ್ ಟು ಅಟ್ರಾಕ್ಟೆಡ್ ಬೈ ದಟ್ ಅಂಡ್ ವಿಸಿಟ್ ದಟ್ ಪ್ಲೇಸಸ್. And this is in 2006 it produced the flower, and in the year 2018 it also produced the flower, and in next 12 years maybe it going to produce the next flower, and that attract tourists also. Like that is going to provide a flower what call that name of the plant is called strobile. Then we going to get right one must see flower plant is going to produce a flower only once in 12 years. Once in 12 years ಅಲ್ಲಿ ಯಾವುದು ಫ್ಲವರ್ ಆಗುತ್ತೆ ಅಂತ ನಮಗೆ ಕೇಳಿದ್ರೆ ದಟ್ ಕಾಲ್ಡ್ Strobilanthus kuntiana. ಈ Strobilanthus kuntiana ಅಂತಂದ್ರೆ ಅದು ನೋಡಿ ಕಾಮನ್ ಕಾಲ್ ನೀಲಕುರಂಜಿ. ಈ ನೀಲಕುರಂಜಿ ಇದರ it flowers once in 12 years. Once in 12 years, what is the flower? That called Strobilanthus kuntiana on the name of the plant, which produce a flower. Unusual flowering once in 12 years. This produce ಮಾಡುತ್ತೆ ಅನ್ನೋದು.
ಹಂಗೆ ನಾವು in case we come to what these are the plants ಅಲ್ಲಿ reproductive phase ಅಲ್ಲಿ ಹೆಂಗೆ ಯಾವ plants ಅಲ್ಲಿ ಯಾವ ತರ ಫ್ಲವರ್ ಯಾವಾಗ ಆಗುತ್ತೆ, reproductive stage ಯಾವಾಗ ಎಂಟರ್ ಆಗುತ್ತೆ, ಅನಿಸಲ್ ಫ್ಲವರಿಂಗ್ ಯಾವ್ದು ಇದೆ ಅಂತ ನೋಡಿ. ನಾವು ಹಂಗೆ study about what you call ಈ ಒಂದು reproductive phase in animals ಅನ್ನು ನೋಡಿದಾಗ ಈ animals ಅಲ್ಲಿ what you call ಈ ಒಂದು reproductive structures ಅಲ್ಲಿ ಬೇರೆ ಬೇರೆ ಇರಬಹುದು. And usually some of them are going to reproduce one seasonally and some of them going to reproduce throughout the year reproduce ಮಾಡ್ತಾರೆ ಅನ್ನೋದು. ಇಲ್ಲಿ some of the organisms like female placental mammals ಅಲ್ಲಿ ಒಂದು ಕೆಲವು ಬದಲಾವಣೆಗಳು ನಾವು ಕಂಡು ಬರ್ತದೆ. ಸೈಕ್ಲಿಕ್ ಚೇಂಜ್ ಇನ್ ದಿ reproductive system of the what you call them as ಈ ಒಂದು what you call them as placental mammals, ಪ್ಲಾಸೆಂಟಾ ಇರುವಂತಹ ಸಸ್ತನಿಗಳಲ್ಲಿ what you call reproductive cyclic changes in the reproductive system. Reproductive system includes what you call ಓವರಿಯಲ್ಲಿ ಬದಲಾವಣೆ ಆಗ್ತದೆ, ಅಸರಿ ಗ್ಲ್ಯಾಂಡ್ಸ್ ಅಲ್ಲಿ ಬದಲಾವಣೆಗಳು ಕಂಡು ಬರುತ್ತೆ. what you call them as ಅಸರಿ ಗ್ಲ್ಯಾಂಡ್ಸ್ going to prostate glands and like that. ಗ್ಲ್ಯಾಂಡ್ಸ್ ಗಳಲ್ಲಿ ಕೆಲವು ಸ್ರವಿಕೆಗಳು ಆಗ್ತವೆ, ಬದಲಾವಣೆಗಳು ಕಂಡು ಬರ್ತವೆ. And also hormonal changes going to take place. We call them as these are called the take place in the what you call them as in placental mammals. Cyclic changes in the what you call reproductive cycle. Cyclic changes in the what you call them as ovary graphene follicle start what you call them as it's going to maturity ಬರುತ್ತೆ, ರಿಲೀಸ್ ಆಗುವಂತದ್ದು. And then what you call them as hormones ಅಲ್ಲಿ FSH and LH hormones ಗಳು ಬದಲಾವಣೆ ಆಗ್ತವೆ. menstrual cycle ಅಲ್ಲಿ FSH and LH hormones ಗಳು mid of the menstrual cycle ಹೆಚ್ಚಿಗೆ ಇರ್ತವೆ, ಕಡಿಮೆ ಆಗ್ತವೆ. ಹೀಗೆ ಎಂಡೋಮೆಟ್ರಿಯಂ ಆಫ್ ದ ವಾಲ್ ಆಫ್ ದ reproductive system ಅಲ್ಲಿ ಒಳಗಿನ ವಾಲ್ ಎಂಡೋಮೆಟ್ರಿಯಂ ತಿಕ್ ಆಗೋದು, ತಿನ್ನಾಗೋದು ಇಂತದೆ. ಆಫ್ಟರ್ ದಿ what you call them as ಫರ್ಟಿಲೈಸೇಷನ್ ಆಗಲ್ಲ ಅಂದ್ರೆ ಅದು ಮೆನ್ಸಸ್ ಆಗಿ ಹೊರ ಬರುವಂತದ್ದು. ಇದೆಲ್ಲ ಇಂತ ಅನೇಕ ಬದಲಾವಣೆಗಳು what you call them going to take place in the female reproductive system of the what you call them as mammals ಅಲ್ಲಿ ಕಂಡು ಬರುತ್ತೆ ಅನ್ನೋದು. ಇವುಗಳ ಬೇಸ್ ಆಫ್ ದಟ್ ಅಲ್ಲಿ ಪ್ರೈಮೇಟ್ಸ್ ಅಂಡ್ ನಾನ್ ಪ್ರೈಮೇಟ್ಸ್, ಮಂಕಿ ಮ್ಯಾನ್ ಇದೆಲ್ಲ ಪ್ರೈಮೇಟ್ಸ್ ಅಂತ ಕರೀತೀವಿ. ನಾನ್ ಪ್ರೈಮೇಟ್ಸ್ ಅಂತ what you call them as ಡಾಗ್ ಆಗಿರ್ಬೋದು, ಕ್ಯಾಟ್ ಟೈಗರ್, ಇವುಗಳಲ್ಲಿ ಯಾವ ಎರಡು ತರ ಒಂದು what you call them as ಸೈಕಲ್ಸ್ ಗಳು ಕಂಡು ಬರ್ತವೆ. ಸೈಕ್ಲಿಕ್ ಚೇಂಜಸ್ ಏನು ಬದಲಾವಣೆ ಆಗ್ತಾವಲ್ಲ ಅದ್ರ ಎರಡು ತರ ಸೈಕಲ್ಸ್ ಇದಾವೆ. ಒಂದು ಐಸ್ಟ್ರಸ್ ಸೈಕಲ್, what you call them as menstrual cycle ಅಂತ ಎರಡು ನಾವು ಸೈಕಲ್ಸ್ ನೋಡ್ತೀವಿ. what you call them as ಐಸ್ಟ್ರಸ್ ಸೈಕಲ್ ಎಲ್ಲಿ ಕಂಡು ಬರುತ್ತೆ ಅಂತ in case of non primates. In case of non-primates, cow, what you call them is tiger, like that. Non-primates. And in case of another cycle, what you call them is it's for that menstrual cycle. What you call them is menstrual cycle. Menstrual cycle. What is that? What you call them is cyclic changes going to take place in the ovary ಆಗಿರೋದು, ಅಸರಿ ಗ್ಲ್ಯಾಂಡ್ಸ್ reproductive system ಅಲ್ಲಿರುವಂತಹ ಗ್ಲ್ಯಾಂಡ್ಸ್ ಗಳಾಗಿರೋದು, ಅಲ್ಲಿ ಸೆಕ್ರೆಟ್ ಮಾಡೋದಕ್ಕಿಲ್ಲ ಹಾರ್ಮೋನ್ಸ್ ಗಳಲ್ಲಿ ಬದಲಾವಣೆ ಆಗ್ತವೆ ಸೈಕಲ್ ಅಲ್ಲಿ. reproductive phase ಅಲ್ಲೇ ಈ ಒಂದು ಸೈಕಲ್ what you call them as ಈ ಒಂದು ಬದಲಾವಣೆ reproductive system ಅಲ್ಲಿ ಕಂಡು ಬರುತ್ತೆ. ಫೀಮೇಲ್ಸ್ ಅಲ್ಲಿ placental mammals ಅಲ್ಲಿ ಅದರ ಬೇಸ್ ಆಫ್ ದಟ್ the two types of cycle we are distinguished. one is called non primates ಅಲ್ಲಿ ನಡೆಯುವಂತದ್ದು what you call ಐಸ್ಟ್ರಸ್ ಅಂತ, ಅದು ಈ ಒಂದು ನಾನ್ ಪ್ರೈಮೇಟ್ಸ್ ಅಂದ್ರೆ ಡಾಗ್ ಆಗಿರ್ಬೋದು, what you call them as you can see what called ಟೈಗರ್, ಕೌ ಅಲ್ಲಿ ಕಂಡು ಬರುತ್ತೆ, ಈಟಿ ಬರುತ್ತೆ ಅಂತ ಹೇಳ್ತಾರೆ. ಆ ಒಂದು ಹಂತದಲ್ಲಿ ಮಾತ್ರ ಇಟ್ಕೊಂಡು ಸ್ಟಡಿ ಇಟ್ಕೊಂಡು ರೀಪ್ರೊಡ್ಯೂಸ್ ಮಾಡಕ್ಕೆ ಅದು ನಡೆಯಿದೆ ಅನ್ನೋದು. ಅದಕ್ಕೆ ಐಸ್ಟ್ರಸ್ ಸೈಕಲ್. ಇನ್ನೊಂದು ಮೆನ್ಸ್ಟ್ರುವಲ್ ಸೈಕಲ್ ಅಂದ್ರೆ ಇದು ಕಂಟಿನ್ಯೂಸ್ಲಿ ನಡೀತಾ ಇರುತ್ತೆ. ಮೆನ್ಸ್ಟ್ರುವಲ್ ಸೈಕಲ್ ಎವರಿ 28 days ಇಲ್ಲಿ ಬದಲಾವಣೆಗಳು ಆಗ್ತಾ ಹೋಗ್ತದೆ. ಅದಕ್ಕೆ ಕಾಲ್ ಮೆನ್ಸ್ಟ್ರುವಲ್ ಸೈಕಲ್. Cyclic change in the female reproductive system of non-primates is called eistrous cycle. Cyclic changes in the female reproductive system of non-primates like the cow, tiger, and what you call them as dog, etc. Usually, cyclic change in the female reproductive system of what you call them as non-primates is called them as eistrous cycle. And what you call cyclic change in the female reproductive system of the primates. Primates which are those what you call them as ape, monkey, and man. ಇವು primates. ಈ primates ಅಲ್ಲಿ cyclic change the female reproductive system of the primates is called menstrual cycle. And cyclic change the what you call them as a reproductive system of the non-primates is called them as ಐಸ್ಟ್ರಸ್ ಸೈಕಲ್ ಅಂತ ನಾವು ಕರಿತೀವಿ ಅನ್ನೋದು. ಹೀಗೆ there are two cycles of what is one is called them as a ಐಸ್ಟ್ರಸ್ ಸೈಕಲ್, another called them as a menstrual cycle. ಈಗ ನಾವು ನೆಕ್ಸ್ಟ್ ಪಾಸ್ ಆನ್ ಟು ದಿ ಈ ಐಸ್ಟ್ರಸ್ ಮೆನ್ಸ್ಟ್ರುವಲ್ ಸೈಕಲ್ ಡಿಫರೆನ್ಸ್ ನೋಡಬಹುದು. ಅಂದ್ರೆ ಇದು ನಾನ್ ಪ್ರೈಮೇಟ್ಸ್ ನಡೆದರೆ ಇಸ್ ಕಾಲ್ಡ್ ಒಂದು ಪ್ರೈಮೇಟ್ಸ್ ನಡೆಯುತ್ತೆ. there is a heat period is there is no heat period in case this going to what you call them is reproduce only in certain seasons of reproduce ಮಾಡುತ್ತೆ, continuously going to reproduce ಮಾಡುತ್ತೆ.
and there is a sexual urge ಹೆಚ್ಚಿರುತ್ತೆ in case there is no sexual urge. ಹಿಂಗೆ some of the difference we can quote for the what you call estrous cycle as well as the menstrual cycle. Now let me pass on to the animals ಇದ್ರೆ active in all periods ಅಲ್ಲಿ ಕೆಲವು active ಇರೋದಿಲ್ಲ ಅಂತ ಹೇಳಿದ್ನಲ್ಲ what you call some of them want active during what you call certain seasons ಅಲ್ಲಿ cyclic changes ಆಗೋದ್ರಿಂದ ಆ period ಅಲ್ಲಿ ಮಾತ್ರ ಅವು active ಇರ್ತವೆ reproductively active ಇರ್ತವೆ. Like other basis of that also we classify the animals into what you call them as a seasonal breeders and continuous breeders. Breeders breed ತಳಿಗಳನ್ನ ಹೊಸ ಹೊಸ ತಳಿಗಳನ್ನ ಮರಿಗಳನ್ನ ಹಾಕಿ ಬ್ರೀಡಿಂಗ್ ಅಂತ ಬ್ರೀಡಿಂಗ್ ಮಾಡೋದು. ಈ ಒಂದು ಕ್ರಿಯೆಗೆ ಅಲ್ಲಿ ಎರಡು ಗಮನಿಸ್ಕೊಳ್ತೇವೆ what you call seasonal breeder ಅಂದ್ರೆ what you call some of the animals going to reproduce only in particular season ಅಲ್ಲೇ reproduce ಮಾಡ್ತವೆ. what you call them is in a that is called them in case of a non primates they going to reproduce in a particular season they going to reproduce that called them as seasonal breeders. And some of the animals are going to reproduce continuously throughout their lifespan. Those are called them as what you call continuous breeders ಅಂದ್ರೆ what you call them seasonal breeders ಅಂದ್ರೆ they produce in a favorable season ಕೆಲವೇ ಒಂದು ಹಿತಕರವಾದಂತ ಒಂದು ಸೀಸನ್ ಅಲ್ಲಿ ತೆಗೆದು ಪ್ರೊಡ್ಯೂಸ್ ಮಾಡ್ತಾರೆ. those are called them as that one found in case of non primates ಅಲ್ಲಿ ಕಂಡು ಬರುತ್ತೆ. they going to reproduce in a only favorable season ಅಲ್ಲಿ ಮಾತ್ರ reproduce ಮಾಡುತ್ತೆ. for example in case of cow we give an example of dog and tiger like that they going to reproduce only in the favorable season, that is in case primates estrous cycle ಅಂದ್ರೆ what you call seasonal breeder that they going to reproduce in a favorable season, that you can notice in case of the primate non primates. Whereas in case of continuous breeder they going to reproduce throughout the what you call them as in the reproductive phase. They reproduce first what you call the estrous cycle ಅಂದ್ರೆ what you call seasonal breeder ಅಂದ್ರೆ they going to reproduce only on the favorable season in the reproductive phase ಅಂತ ಬರೀಬೇಕು. ಯಾವ reproductive phase ನಲ್ಲಿ favorable season ಅಲ್ಲಿ they going to reproduce reproductive phase ಬಂದಿರಬೇಕು ಆ ಜೀವನಲ್ಲ ಅಥವಾ ಸೆನ್ಸ್ ಅಲ್ಲ they going to reproduce in the only favorable season in the reproductive phase. they call them as what you call seasonal breeder. Whereas in case of the what you call them as a continuous breeder they going to reproduce throughout their reproductive phase, that is found in case of the what you call them as a primates ಅಲ್ಲಿ ಕಂಡು ಬರುತ್ತೆ. that is called them as ಈ ಒಂದು menstrual cycle ಅಂತ ಕರಿತೀವಿ. what you call them as seasonal breeder ಅಂತ ಕರಿತೀವಿ. ಇನ್ನೊಂದು continuous breeder. what is the difference between continuous breeder and continuous breeder? they want to reproduce in a favorable season in the reproductive phase, whereas they what you call them is continuous breeder ಅಂದ್ರೆ they going to reproduce throughout their reproductive phase, that's found in case of the primates. These are the basis of that they are ಸೀಸನಲ್ ಅಥವಾ ಕಂಟಿನ್ಯೂಸ್ ರಿಪ್ರೊಡಕ್ಟಿವ್ ಫೇಸ್ ಅಲ್ಲಿ ಫಸ್ಟ್ ಕಂಟಿನ್ಯೂಸ್ ಫೇಸ್ ಅಲ್ಲಿ ರಿಪ್ರೊಡ್ಯೂಸ್ ಮಾಡ್ತಾ ಹೋದ್ಮೇಲೆ ಸೀಸನಲ್ ಬ್ರೀಡರ್ಸ್ ಅಂಡ್ ಕಂಟಿನ್ಯೂಸ್ ಬ್ರೀಡರ್ ಅಂತ ಎರಡು ನಾವು ಕ್ಲಾಸಿಫೈ ಮಾಡ್ತೀವಿ. ಹೀಗೆ ನಾವು what you call them these are the three stages ನೋಡಿ. one is called juvenile phase and next one is called what you call them is we studied about what you call reproductive phase and next what you going to study about what you call them is that is called them as senescence ಅಂತ ನಾವು ನೋಡಿದ್ವಿ. ಈ ಒಂದು ಮೂರು ಫೇಸಸ್ ಗಳನ್ನ ನಾವು ನೋಡ್ಕೊಂಡ್ವಿ. ನಾವು ಲೆಟ್ ಪಾಸ್ ಆನ್ ಟು what called them is what are the events that going to take place in the sexually reproducing organism. Those the organisms are after attaining the maturity they going to start reproduce ಮಾಡ್ತಾರೆ. ಎಲ್ಲ ಆರ್ಗನಿಸಮ್ ಆಫ್ಟರ್ ಅಟೈನಿಂಗ್ ದಿ ಮೆಚುರಿಟಿ they going to reproduce ಮಾಡ್ತವೆ. ಈ reproductive structures they are not same in all individuals. Reproductive structure vary from organisms to the organisms. ಈ reproductive structures plants ಅಲ್ಲಿ ಬೇರೆ reproductive structure, animals ಅಲ್ಲಿ ಬೇರೆ reproductive structures ಇರ್ತವೆ. ಆ reproductive structure though vary, but what the events they going to take place in the what you call in the sexually reproducing organism are same. What is that events? You know already studied first I want to explain about the sexually reproductive. First is called formation of gametes ಆಗ್ತವೆ. ಗ್ಯಾಮೆಟ್ ಫ್ಯೂಸ್ ಆಗುವಂಥದ್ದು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಆಫ್ಟರ್ ದಿ ಫರ್ಟಿಲೈಸೇಷನ್ ಏನಾಗ್ತವೆ ಒಂದು ಡೆವಲಪ್ಮೆಂಟ್ ಆಗುತ್ತೆ ಕಡೆ ಎಂಬ್ರಿಯೋಜೆನಿಸ್ ಅಂತ ಕರಿತೀವಿ. ಆಮೇಲೆ ಎಂಬ್ರಿಯೋ ಆಗಿ ಅಡಲ್ಟ್ ಇಂಡಿವಿಜುವಲ್ ಆಗಿ ಡೆವಲಪ್ ಆಗುತ್ತೆ. ಇವೆಲ್ಲ ಈ ಬೇಸಿಕ್ ಇವೆಂಟ್ಸ್ ಆರ್ ಸೇಮ್ ಬಟ್ ಇಟ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಮೇ ಬಿ ಸೇಮ್ ಡಿಫರೆಂಟ್ ಇನ್ ಡಿಫರೆಂಟ್ ಆರ್ಗನಿಸಮ್ಸ್. ಓಕೆ ನಾವು ಲೆಟ್ ನೋ ಅಬೌಟ್ ಈಗ ವಾಟ್ ಆರ್ ದಿ ಇವೆಂಟ್ಸ್ ನಡೀತವೆ ಅಂದ್ರೆ ಅವನ್ನ ನಾವು ಮೂರು ಇವೆಂಟ್ಸ್ ಬೇಸಿಕಲಿ ವಿ ನೋಟಿಸ್ ಇನ್ ದಿ ಆರ್ಗನಿಸಮ್ಸ್. ಒನ್ಸ್ ಕಾಲ್ಡ್ ಫ್ರೀ ಫರ್ಟಿಲೈಸೇಷನ್ ಇಂದ ಮುಂಚಿತ ಆಗುವ ಫ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್, ಆಮೇಲೆ ಫರ್ಟಿಲೈಸೇಷನ್ ನಡೆಯುವಂತ ಘಟನೆಗಳನ್ನ what you call fertilization events, and what you call after that is going to take place what you call after fertilization, that is called the post fertilization events. Events in sexually reproducing organisms. Events in sexually, what are the events under
sexually reproducing organisms. Which are the events? We call them as pre and ಮುಂಚಿತವಾಗಿ fertilization ಮುಂಚಿತವಾಗಿ pre-fertilization events. Next we call them as fertilization events. Next third one is called as post fertilization events. ನಾವು ಇವೆಂಟ್ಸ್ ಗಳನ್ನ ಮುಂಚಿತ ಇದನ್ನ ಪ್ರೀ ಫರ್ಟಿಲೈಸೇಷನ್ ಮುಂಚಿತವಾಗಿರುವಂತ ಫರ್ಟಿಲೈಸೇಷನ್ ಆದ ನಂತರ ಆಗುವಂತ ಘಟನೆಗಳನ್ನ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂತ ಕರೀತೀವಿ. ಈ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಏನಾಗುತ್ತೆ? ಫರ್ಟಿಲೈಸೇಷನ್ ಆಗದೆ ಮುಂಚಿತವಾಗಿ ಏನಾಗಬೇಕು? ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಆಗುತ್ತೆ. ಆ ಎರಡು ಗ್ಯಾಮೆಟ್ಸ್ ಮೇಲ್ ಗ್ಯಾಮೆಟ್ ಆಗೋದು, ಫೀಮೇಲ್ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಆ ಗ್ಯಾಮೆಟ್ ಫಾರ್ಮೇಷನ್ ಆಫ್ ಸ್ಟ್ರಕ್ಚರ್ಸ್ ಗಳು ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಗೆ ಫ್ಲವರ್ ಅಲ್ಲಿ in case the anther ಅಲ್ಲಿ ಮೇಲ್ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. and what you call them as in case the what you call them as a female part ಅಂದ್ರೆ ಫ್ಲವರ್ ಅಲ್ಲಿ ಓವರಿ ಒಳಗಡೆ in case the formation what you call them as a egg formation ಆಗುತ್ತೆ inside the ovary ಒಳಗೆ ಆಗುತ್ತೆ. ಹಂಗೆ in case the what you call them as testes ಒಳಗಡೆ ಮೇಲ್ ಗ್ಯಾಮೆಟ್ ಆಗುತ್ತೆ in case the animals ಅಲ್ಲಿ. and in case the females ಅಲ್ಲಿ ಓವರಿ ಒಳಗಡೆ ಮೇಲ್ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಹಂಗಾಗಿ what you call them is a first step is called them is a pre-fertilization events ಅಲ್ಲಿ first step is called gamete formation. that called gamete ನ ಉಗಮ ಆಗೋದು, ಅದಕ್ಕೆ gametogenesis. what are the events of the pre-fertilization events? ಅಂದ್ರೆ gametogenesis. ಒಂದನೇದು gametogenesis ಅಂದ್ರೆ ಹುಟ್ಟೋದು, gametogenesis ಆಗೋದು. ಎರಡನೇದು ಏನಂದ್ರೆ what you call gamete transfer of gamete. ಇವು what are the gametogenesis and the gamete transfer. ಈಗ ಎರಡು ಗ್ಯಾಮೆಟ್ಸ್ ಆಗ್ತವೆ, ಆ ಎರಡು ಗ್ಯಾಮೆಟ್ಗಳು ಸೇರ್ಕೋಬೇಕು. ಯಾಕೆ ಸೇರ್ಬೇಕು? ನೆಕ್ಸ್ಟ್ ಇವೆಂಟ್ ಆಗಬೇಕು, ಫರ್ಟಿಲೈಸೇಷನ್ ಆಗುತ್ತೆ, ದೇವರು ಜಾಯಿನ್ ಆಗಬೇಕು. ಇಲ್ಲಿ ನಲ್ಲಿ ಗ್ಯಾಮೆಟೋಜೆನಿಸ್ ಅಲ್ಲಿ ದಿ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಕಾಲ್ಡ್ ಗ್ಯಾಮೆಟೋಜೆನಿಸ್ ಅಂತ. ಈ ಗ್ಯಾಮೆಟ್ ಫಾರ್ಮೇಷನ್ ಆಗಿದೆ ಸಮ್ ಆಫ್ ದಿ ಫಾರ್ ಎಕ್ಸಾಂಪಲ್ ಆಲ್ಗೆ ಆಗಿಲ್ಲಿ ಏನಾಗಿದೆ? ಎರಡು ಗ್ಯಾಮೆಟ್ಸ್ ಏನು ಪ್ರೊಡ್ಯೂಸ್ ಆಗ್ತವೆ, ಮೇಲ್ ಗ್ಯಾಮೆಟ್ ಅಂಡ್ ದಿ ಫೀಮೇಲ್ ಗ್ಯಾಮೆಟ್. ಮೇಲ್ ಗ್ಯಾಮೆಟ್ ಅಂಡ್ ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗ ಮಾರ್ಫಾಲಜಿಕಲಿ ದೇ ಆರ್ ಐಡೆಂಟಿಕಲ್ ಅಂತ ಇದ್ರೆ ಇದರ ಕಾಲ್ಡ್ ಎಸ್ ಹೋಮೋಗ್ಯಾಮೆಟ್ಸ್. ಇಟ್ ಇಸ್ ಆಲ್ಗೆ ಏನಾಗುತ್ತೆ? ಗ್ಯಾಮೆಟ್ ಪ್ರೊಡಕ್ಷನ್ ಆಗಬೇಕಾದ್ರೆ ಆಲ್ಗೆದಲ್ಲಿ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಏನ್ ಪ್ರೊಡ್ಯೂಸ್ ಆಗ್ತಾವಲ್ಲ ದೇ ಆರ್ ಮಾರ್ಫಾಲಜಿಕಲಿ ಬಾಹ್ಯವಾಗಿ ನೋಡಿದಾಗ ದೇ ಆರ್ ಐಡೆಂಟಿಕಲ್. If they are morphologically in case of algae, male gamete and female gametes, but is are morphologically they are identical ಆಗಿದವೆ ಅಂದ್ರೆ those are called as homogametes. Those are called homogametes. ಇದರ ಡಿಫರೆನ್ಸ್ ಕೇಳಬಹುದು ಈ ಚಾಪ್ಟರ್ ಅಲ್ಲಿ. ಮುಖ್ಯವಾಗಿ ಡಿಫರೆನ್ಸ್ ಬಹಳ ಕೇಳಬಹುದು 2 marks ಗೆ. what is called what is meant by menstrual cycle? What is the difference between menstrual cycle and what is called estrous cycle? What are seasonal breeders and what you call them as continuous breeders? ಹಿಂಗೆ some difference between asexual reproduction and sexual reproduction. ಹಿಂಗೆ they can ask certain questions, they will differentiate ಅನ್ನೋ questions ಗಳು ಈ ಚಾಪ್ಟರ್ ಅಲ್ಲಿ ಈಚೆ ಕೇಳ್ತಾರೆ ಮತ್ತು and which will propagations ಗಳು ನೆನಪಿಟ್ಕೊಂಡ್ರೆ ಅದ್ರ ಬಗ್ಗೆ ಕೇಳ್ತಾರೆ questions ಇದೆ. ಈಗ what are difference between isogametes and anisogametes? what you call them isogametes ಅಥವಾ homogametes and heterogametes? ಈಗ ಆಲ್ಗೆದಲ್ಲಿ ಮೇಲ್ ಗ್ಯಾಮೆಟ್ ಅಂಡ್ ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆರ್ ಮಾರ್ಫಾಲಜಿಕಲಿ ದೇ ಆರ್ ಐಡೆಂಟಿಕಲ್ ಇರ್ತವೆ. ದೇ ಕೆನಾಟ್ ಬಿ ಡಿಫರೆನ್ಶಿಯೇಟೆಡ್. ದಿಸ್ ಇಸ್ ಮೇಲ್ ಗ್ಯಾಮೆಟ್, ದಿಸ್ ಇಸ್ ಫೀಮೇಲ್ ಗ್ಯಾಮೆಟ್ ಅಂತ ಹೇಳಕ್ ಆಗೋದಿಲ್ಲ. ಅಂತವು ನಾವು ಹೊಡಿಕೊಳ್ತೇವೆ ಹೋಮೋಗ್ಯಾಮೆಟ್ಸ್. ಈಗ ಮೇಲ್ ಗ್ಯಾಮೆಟ್ ಇದೇ ತರ ಇರುತ್ತೆ ನೋಡಕ್ಕೆ, ಫೀಮೇಲ್ ಗ್ಯಾಮೆಟ್ ಇದೇ ತರ. ಎರಡು ಗ್ಯಾಮೆಟ್ಸ್ ಒಂದೇ ತರ ಇದ್ದಾಗ ಏನಂದ್ರೆ ವಿ ಕೆನಾಟ್ ಈಸಿಲಿ ಡಿಸ್ಟಿಂಗ್ವಿಶ್ whether this is a male gamete or this is a female gamete ಅಂತ ಹೇಳಕ್ ಆಗೋದಿಲ್ಲ. then it is called them as homogametes. ಇನ್ನ some of the organisms higher organisms for example including what you call them as man. ಇಲ್ಲಿ male gamete is what you call them as in case the man ಅಲ್ಲಿ ಪ್ರೊಡ್ಯೂಸ್ ಮಾಡುವಂತ ಮೇಲ್ ಗ್ಯಾಮೆಟ್ ನ ಸ್ಪರ್ಮ್ ಅಂತ ಕರಿತೀವಿ, ಫೀಮೇಲ್ ಪ್ರೊಡ್ಯೂಸ್ ಮಾಡುವಂತ ಗ್ಯಾಮೆಟ್ ನ ಎಗ್ ಅಂತ ಕರಿತೀವಿ.
ಈ ಎರಡು ಗ್ಯಾಮೆಟ್ಸ್ ಗಳು ಏನಾಗಿದೆ ಅಂದ್ರೆ ಮಾರ್ಫಾಲಜಿಕಲ್ ದೇ ಆರ್ ಡಿಫರೆಂಟ್ ಇದಾವೆ. ಫಾರ್ ಎಕ್ಸಾಂಪಲ್ ಇನ್ ಹೈಯರ್ ಆರ್ಗನಿಸಮ್ಸ್ ಅಲ್ಲಿ ಏನಾಗಿದೆ ಮೇಲ್ ಗ್ಯಾಮೆಟ್ and there's a female gamete ಏನಾಗಿದೆ ಮಾರ್ಫಾಲಜಿಕಲಿ ಏನಾಗಿದೆ ಬಾಹ್ಯವಾಗಿ ನೋಡಿದ್ರೆ ಮಾರ್ಫಾಲಜಿಕಲಿ they are different. ಅಂದ್ರೆ ಇದಕ್ಕೆ ಈಸಿಲಿ ಡಿಸ್ಟಿಂಗ್ವಿಶ್ ಮೇಲ್ ಅಂಡ್ ಫೀಮೇಲ್ ಅಂತ ಈಸಿಲಿ ಡಿಸ್ಟಿಂಗ್ವಿಶ್ ಮಾಡಬಹುದು. those are called them as ಇಂತವಕ್ಕೆ ಏನಂತೀವಿ ನಾವು what we call them as heterogametes. hetero ಅಂದ್ರೆ ಪದನೇ ಹೇಳಿದೆ ಡಿಫರೆಂಟ್ heterogametes. heterogametes ನೋಡಿ ಫಾರ್ ಎಕ್ಸಾಂಪಲ್ ಮೇಲ್ ಗ್ಯಾಮೆಟ್ ಅಂದ್ರೆ ಸ್ಪರ್ಮ್ ಈ ತರ ಇದೆ tadpole shape look like a tadpole. It's a female gamete. It says male gamete sperm and this is a female gamete. Yeah. To morphological nodal tadpole shape is round spherical shape. Morphologically they are different ಇದೆ. This is called them as heterogametes. ಹೀಗೆ what we call them as ಇಲ್ಲಿ ಮುಖ್ಯವಾಗಿ ನಾವು gametes ಅಲ್ಲಿ ಎರಡು ತರ ಇದ್ರೆ ಡಿಫರೆಂಟ್ ಆಗಿದೆ. heterogametes ಎರಡು gametes ಆಲ್ಗೆ ಅಂತ ಜೀವಿಗಳು ಸೇಮ್ ಇದ್ರೆ what we call homogametes. ಅಂದ್ರೆ ಇದನ್ನ ನಾವು what we call ನಿಮ್ಮ ಎಕ್ಸಾಮ್ ಅಲ್ಲಿ they going to ask what we call difference between male gametes and female gametes ಇರುವಂತ ವ್ಯತ್ಯಾಸಗಳನ್ನ ನಾವು ಕೇಳಬಹುದು. ನಾವು ಸೆಕ್ಷುಯಾಲಿಟಿ ಇನ್ ಆರ್ಗನಿಸಮ್ಸ್ ಅಂತಂದ್ರೆ ಸೆಕ್ಷುಯಾಲಿಟಿ ಅಂದ್ರೆ what we call them as ಎರಡು ಸೆಕ್ಸ್ ಆರ್ಗನ್ಸ್ ಒಂದೇ ಇಂಡಿವಿಜುವಲ್ ಇದಾವೆ ಬೇರೆ ಬೇರೆ ಇಂಡಿವಿಜುವಲ್ ಇದಾವೆ. ಪ್ಲಾಂಟ್ಸ್ ಅಲ್ಲಿ ಏನಿದ್ರೆ ಏನಂತಾರೆ ಅನಿಮಲ್ಸ್ ಅಲ್ಲಿ ಆಗಿದ್ರೆ ಅಂತಾರೆ ಅನ್ನೋಂಥದ್ದು ಐ ವಾಂಟ್ ಟು ಕವರ್ ಇಟ್ ಇನ್ ನೆಕ್ಸ್ಟ್ ಕ್ಲಾಸ್ ಅಬೌಟ್ what we call the sexuality in organism. ಅಂದ್ರೆ ಗ್ಯಾಮೆಟೋಜೆನಿಸಿಸ್ ಅನ್ನ ಇನ್ನು ಕಂಟಿನ್ಯೂಲಿ ನಾವು ಹೇಳ್ತಾ ಹೋಗ್ತೀವಿ. ಗ್ಯಾಮೆಟ್ಸ್ ಬಗ್ಗೆ ಹೇಳಿದೆ ಆ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂತ ಒಂದು ಸೆಕ್ಸ್ ಆರ್ಗನ್ಸ್ ಗಳು ಏನಿದೆ what we call them is ಆಂಥರ್ ಆಗಿರೋದು what we call them is ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡೋ ಸ್ಟ್ರಕ್ಚರ್ ಗೆ ಆಂಥರ್ ಅಂತ ಕರಿತೀವಿ. ಫಿಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂತದ್ದು what we call them is ಇನ್ಸೈಡ್ ದಿ ಓವರಿ ದಟ್ ಓವಿನ್ಸ್ ಒಳಗೆ ಪ್ರೊಡ್ಯೂಸ್ ಆಗುತ್ತೆ. ಅವು what we call ಎರಡು ಸೆಕ್ಸ್ ಆರ್ಗನ್ಸ್ ಗಳು ಒಂದೇ ಜೀವಿಯಲ್ಲಿ ಇದ್ರೆ ಪ್ಲಾಂಟ್ಸ್ ಅಲ್ಲಿ ಏನಂತೀವಿ ಬೇರೆ ಬೇರೆ ಇದ್ರೆ ಏನಂತೀವಿ ಅನಿಮಲ್ಸ್ ಅಲ್ಲಿ ಏನಂತೀವಿ ಅಂತ ಹೇಳ್ತೀನಿ. ಆಮೇಲೆ ಅವು what we call them as ಗ್ಯಾಮೆಟೋಜೆನಿಸಿಸ್ ಆಗಬೇಕಾದ್ರೆ ಯಾವ ರೀತಿಯಾದಂತಹ ಸೆಲ್ ಡಿವಿಷನ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐ ವಾಂಟ್ ಟು ಕವರ್ ಇಟ್ ಇನ್ ನೆಕ್ಸ್ಟ್ ಕ್ಲಾಸ್. ದಟ್ ಕಮ್ ಟು what we call ಗ್ಯಾಮೆಟೋಜೆನಿಸಿಸ್. ಆಫ್ಟರ್ ದಟ್ ನೆಕ್ಸ್ಟ್ ಇವೆಂಟ್ ಆಫ್ ದಟ್ is a ಗ್ಯಾಮೆಟ್ ಟ್ರಾನ್ಸ್ಫರ್ ನ ಆಮೇಲೆ ಅದನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐ ವಾಂಟ್ ಟು ಸ್ಟಾರ್ಟ್. ಓಕೆ, ಥ್ಯಾಂಕ್ ಯು ಫಾರ್ ದಿಸ್ ಕ್ಲಾಸ್.